टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ವಿಧಾನಸಭೆ ಕಲಾಪದಲ್ಲೂ ನಟ್ಟು ಬೋಲ್ಟು ಭಾರೀ ಸದ್ದು ಮಾಡಿದೆ. ಚಿತ್ರರಂಗದವರು ಕೂಡ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಕಿಡಿಕಾರ್ತಾ ಇದ್ದಾರೆ. ಆದರೆ ಮಾಜಿ ಸಂಸದೆ ಮೋಹಕ ತಾರೆ ರಮ್ಯಾ ಮಾತ್ರ ಡಿಕೆಶಿ ಹೇಳಿಕೆ ಒಂದು ರೀತಿ ಸರಿ, ಮತ್ತೊಂದು ರೀತಿಯಲ್ಲಿ ತಪ್ಪು ಅಂತ ಹೇಳಿದ್ದಾರೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಚಿತ್ರರಂಗದ ಬಗ್ಗೆ ಡಿಸಿಎಂ ಡಿಕೆಶಿಯ ನಟ್ಟು ಬೋಲ್ಟು ಹೇಳಿಕೆ ಸಾಕಷ್ಟು ಹಲ್ಚಲ್ ಸೃಷ್ಟಿಸಿದೆ. ಪರ ವಿರೋಧದ ಚರ್ಚೆ ನಡೀತಿದೆ. ಇತ್ತೀಚೆಗಷ್ಟೇ ಡಿಕೆಶಿ ಹೇಳಿಕೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಮಾಜಿ ಸಂಸದೆ ನಟಿ ಇದೀಗ ಮತ್ತೆ ಈ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ. ಡಿಕೆಶಿ ಹೇಳಿಕೆ ಒಂದು ರೀತಿ ಸರಿ, ಮತ್ತೊಂದು ರೀತಿ ತಪ್ಪು. ಈ ವಿಷಯ ಇಲ್ಲಿಗೆ ಬಿಡಿ ಎಂದ ನಟಿ ರಮ್ಯಾ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ಸಂವಾದ ಕಾರ್ಯಕ್ರಮದಲ್ಲಿ ನಿನ್ನೆ ಪಾಲ್ಗೊಂಡು ಮಾತನಾಡಿದ ರಮ್ಯಾ, ಒಂದು ಆಯಾಮದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸರಿ, ಮತ್ತೊಂದು ಆಯಾಮದಲ್ಲಿ ತಪ್ಪು ಅಂತ ಹೇಳಿದ್ರು. ಒಂದು ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಅಂಡ್ ಒಂದು ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ, ಒಂದು ಪ್ರೋತ್ಸಾಹ ತೋರಿಸಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಅಜಿಟೇಷನ್ ಅಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ, ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನಾವು. ಇತ್ತೀಚೆಗೆ ನನಗೆ ಅದು ಕಾಣಿಸ್ತಾ ಇಲ್ಲ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದ್ಯಾಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಇದು ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ. ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು. ದಟ್ ಐ ಅಗ್ರಿ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್. ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿಗೆ ಮುಗಿಸಿ. ರಶ್ಮಿಕಾಗೆ ರಮ್ಯಾ ಬೆಂಬಲ, ಟ್ರೋಲ್ ಮಾಡಿದವರಿಗೆ ಟಾಂಗ್. ಡಿಕೆಶಿಯ ನಟ್ಟು ಬೋಲ್ಟು ಹೇಳಿಕೆ ಬೆಂಬಲಿಸಿದ ಕಾಂಗ್ರೆಸ್ ಶಾಸಕ ರವಿ ಗಣಿಗ, ನಾನು ಹೈದರಾಬಾದಿ ಅಂತ ಹೇಳಿದ್ದ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಹರಿಹಾಯ್ದ್ರು. ಇಂಥವರಿಗೆ ಬುದ್ಧಿ ಕಲಿಸಬೇಕು ಅಂದಿದ್ರು. ಆದ್ರೆ ಈ ಹೇಳಿಕೆಯನ್ನ ಪರೋಕ್ಷವಾಗಿ ಖಂಡಿಸಿರುವ ರಮ್ಯಾ ರಶ್ಮಿಕಾ ಮಂದಣ್ಣ ಪರ ಬ್ಯಾಟ್ ಬೀಸಿದ್ದಾರೆ. ಫೀಮೇಲ್ ಆ್ಯಕ್ಟರ್ಸ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಒಬ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ. ಐ ಥಿಂಕ್ ಆಲ್ ಆಫ್ ದ್ಯಾಟ್ ಶುಡ್ ಸ್ಟಾಪ್. ಯಾಕೆ ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಓಕೆ, ವಿ ಶುಡ್ ನಾಟ್ ಡೂ ಇಟ್. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್ ಮೈ ಸೆಲ್ಫ್ ಆ್ಯಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾಪ್ trolling her. It is not good at all. Okay, ಒಬ್ರಿಗೂ ಒಳ್ಳೇದಾಗಲ್ಲ ಅದು. Imagine the person at the receiving end of it. ಅವ್ರಿಗೆ ಹೆಂಗೆ ಅನ್ಸ್ಬೋದು. ಇಟ್ ಶುಡ್ ನಾಟ್ ಹ್ಯಾಪನ್. ಸುಮ್ಮನೆ ಇರ್ಬೋದೇನೋ ಅವ್ರ ಮನೆ ಹೈದರಾಬಾದಲ್ಲಿ. ನಾವು ಹಿಟ್ ಸಿನಿಮಾ ಕೊಟ್ಟರೂ ಪೇಮೆಂಟ್ ಕಮ್ಮಿ, ಸಂಭಾವನೆ ತಾರತಮ್ಯ ಬದಲಾಗಬೇಕು ಎಂದ ರಮ್ಯಾ. ಸಿನಿಮಾ ರಂಗದಲ್ಲಿ ಸಂಭಾವನೆ ವಿಚಾರದಲ್ಲಿ ತಾರತಮ್ಯ ಇದೆ ಅಂತ ರಮ್ಯಾ ಬೇಸರ ಹೊರಹಾಕಿದ್ರು. ನಾವು ಹಿಟ್ ಸಿನಿಮಾ ಕೊಟ್ಟರು ಪೇಮೆಂಟ್ ಕಮ್ಮಿ, ಇದು ಬದಲಾಗಬೇಕು ಅಂತ ಹೇಳಿದ್ರು. ಇನ್ನು ಸಿನಿಮಾಗೆ ಮತ್ತೆ ಕಮ್ಬ್ಯಾಕ್ ಬಗ್ಗೆ ಪ್ರತಿಕ್ರಿಯಿಸಿ, ಕತೆ ಕೇಳಿದ್ದೇನೆ, ಇಷ್ಟವಾಗಿದೆ ಎಂದು ಸ್ಪಷ್ಟಪಡಿಸಿದ್ರು. ಹೆಣ್ಮಕ್ಳು ನಾವು ಒಂದಾಗಬೇಕು, ಅವಾಗ್ಲೇನೆ ವಿ ಕ್ಯಾನ್ ಚೇಂಜ್ ಇಟ್. ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ಟರು ನೀವೇ ನಗ್ತಾ ಇದ್ದೀರಾ ಸರ್, ನಿಮಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮಗೆ ಹೀರೋಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಕಮಿಡಿಯನ್ಸ್ಗೆ. ಸೊ ಐ ಥಿಂಕ್ ದಟ್ ಮಸ್ಟ್ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಬಟ್ ನೋಡೋಣ, ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದ್ದೀನಿ, ನಾನು ಒಂದು ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮಲ್ಲಿ ನಾನು ಅನೌನ್ಸ್. ಹಾಸ್ಟೆಲ್ ಹುಡುಗರು ಸಿನಿಮಾ ವಿರುದ್ಧ ತಮ್ಮ ಕಾನೂನು ಸಮರ ಬಗ್ಗೆಯೂ ಪ್ರತಿಕ್ರಿಯಿಸಿ, ತನಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸವಿದೆ ಎಂದರು. ಅಗ್ರಿಮೆಂಟ್ ಇತ್ತು, ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡೆಸ್ಕೊಳ್ಳಿಲ್ಲ. ಓಕೆ, ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ, ನಾವು ಯೂಸ್ ಮಾಡಿಲ್ಲ ಅಂತ ಫುಟೇಜ್ನ. ಆದರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದ್ಯಾಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡೋಕ್ಕೆ ಹೇಳಿದರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನು, ನಾವು ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು, ಅದೆಲ್ಲ ಆಗ್ತಾ ಇದೆ. ಐ ಟ್ರೂಲಿ ಹೋಪ್ ದ್ಯಾಟ್ ದ್ಯಾಟ್
ನನಗೆ ಜಸ್ಟಿಸ್ ಸಿಗುತ್ತೆ ಆ್ಯಂಡ್ ಈ ಥರ ಯಾರಿಗೂ ಆಗಬಾರ್ದು ಅಂತ. ಒಟ್ನಲ್ಲಿ ರಮ್ಯಾ ಹಲವು ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದು, ಡಿಕೆಶಿಯ ನಟ್ಟು ಬೋಲ್ಟು ಮ್ಯಾಟರ್ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.